ಒಂದು ಬಸ್ಸು ಗುರುಮಿಟ್ಕಲ್ಲಿಂದ ಬರುತ್ತೆ. ಯಾದಗಿರಿಯಿಂದ ಬರೋ ಬಸ್ಸು ಅಂತಂದ್ರೆ ಆ ಬಸ್ಸು ಫುಲ್ ಆಗ್ತಾ ಇದೆ. ಗುರುಮಿಟ್ಕಲ್ಲಿಂದ ಬರೋ ಬಸ್ಸು ಲೇಟ್ ಆಗಿ ಬರ್ತಾ ಇದೆ. ಈಗ ಏನಾಗಿದೆ, ನಾನು ಹೆಂಪಾಡ್ ವಿಲೇಜ್ ಇವತ್ತೇನೋ ಯಾವುದೋ ಉದ್ಘಾಟನೆ ಭೂಮಿ ಪೂಜೆ ಕಾರ್ಯಕ್ರಮ ಬಂದಿರಿ. ವಿದ್ಯಾರ್ಥಿಗಳು ನಾನು ಬರೋ ಮುಂಚೆನೆ ಬಸ್ ಅಂತಂದ್ರೆ ನಿಲ್ಲಿಸಿ ಅವರು ಒಂದು ಪ್ರತಿಭಟನೆ ರೂಪದಲ್ಲಿ ಏನೋ ಮಾಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ಬೇರೆ ಯಾರಿಲ್ಲ. ಸೊ ಇದನ್ನ ಒಂದು ಯಾದಗಿರಿಲಿಂದ ಬರೋ ಬಸ್ಸು, ಗುರುಮಿಟ್ಕಲ್ಲಿಂದ ಬರೋ ಬಸ್ಸು, ಎರಡೂ ಬಸ್ಸು ಎಡ್ಡೆ ಟೈಮಿಗೆ ಬಂದರೆ ಅಥವಾ ಏನು ಟೈಮಿಂಗ್ ಅದ ಆ ಟೈಮಿಗೆ ಬಂದರೆ ನಾವು ಶ್ರೀಪೂರು, ರಾಂಪೂರು, ಹೆಂಪಾಡು, ತಾತಳಗೇರಿ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರ. ಇದು ನನಗೊಂದು ಪತ್ರನೂ ಕೊಟ್ಟಿದ್ದಾರೆ ಈಗ. ಹೌದು ಆಯ್ತು. ಈಗ ಒಂದು ಬಸ್ಸಿಗೆ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕಂದ್ರೆ, ಆ ಬಸ್ಸು ಏನಪ್ಪಂದ್ರೆ ಗುರುಮಿಟ್ಕಲ್ಲಿಂದ ಬರೋ ಬಸ್ ಏನಪ್ಪಂದ್ರೆ ಎರಡು ಸೇಮ್ ಟೈಮ್ ಬಂದ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಈ ಭಾಗದ 7ರಿಂದ ಈ ಟೈಮಿಗೆ ಅಂತಂದ್ರೆ ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಈಗ ಮಕ್ಕಳು ಮಾಡಬೇಕು. ಆಮೇಲೆ ಇದು ಲೆಟರ್ ಕೊಟ್ಟಿದ್ದಾರೆ ಮಕ್ಕಳು. ಈ ಲೆಟರ್ನ ಅಂತಂದ್ರೆ ನೀವು ಕಳಿಸ್ತೀನಿ. ಆಮೇಲೆ ನಾಳೆ ಇದು ಪ್ರಾಬ್ಲಮ್ ಬರಬಾರ್ದು ಪ್ಲೀಸ್. ಇವತ್ತು ಪರಿಶೀಲನೆ ಮಾಡಿ ಮಾಡಬೇಕು.